ಅಭಿಮಾನಿಗಳಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಸೊ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಈ ಒಂದು ವಿಡಿಯೋನ ಮಾಹಿತಿ ಏನು ಅಂದರೆ, ನಾವಿರುವಂಥ ಒಂದು ಸೋವಿಯತ್ ರಷ್ಯಾದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ವಿವರಣೆ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾವಿರುವಂಥ ಈ ಒಂದು ರಷ್ಯಾದಲ್ಲಿ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಈ ಥರ ಬಸ್, ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಈ ಥರ ಬಸ್. ಪ್ರೈವೇಟ್ ಬಸ್ ಇದರಲ್ಲಿ 40 ರೂಬಲ್ನ ಪೇ ಮಾಡಿಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗೋವರೆಗೂ ಎಲ್ಲಿ ಬೇಕಾದರೂ ಅಡ್ಡಾಡ್ಬೋದು. ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಫ್ಯೂಯಲಿಂದ ಓಡಾಡ್ತಕ್ಕಂಥ ಬಸ್ಸು. ಇದು ಸಹ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಸ್, ಬಟ್ ಇದರಲ್ಲಿ ಎಲೆಕ್ಟ್ರಿಸಿಟಿನ ಫ್ಯೂಯಲ್ ಆಗಿ ಯೂಸ್ ಮಾಡಿಕೊಳ್ಳುತ್ತೆ. ಇದು ರಷ್ಯಾದಲ್ಲಿ ನಾವು ಗೂಗಲ್, ಈ ಅಮೇರಿಕನ್ ಮತ್ತು ಅದರ್ ಕಂಟ್ರೀಸ್ನ ವೆಬ್ಸೈಟ್ಸ್, ಆ್ಯಪ್ಸ್ ಯಾವುದೂ ವರ್ಕ್ ಆಗಲ್ಲ. ಯಾಕಂದರೆ ರಷ್ಯಾ ತನ್ನದೇ ಆದಂಥ ಸ್ವಂತ ಒಂದು ಆ್ಯಪ್ನ ಅಳವಡಿಸಿದೆ, ವೆಬ್ಸೈಟ್ನ ಅಳವಡಿಸಿದೆ. ನಾವು ನಮ್ಮ ಇಂಡಿಯಾದಲ್ಲಿ ಗೂಗಲ್, ಕ್ರೋಮ್ ಬ್ರೌಸರ್ ಅದೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಥರ ಇಲ್ಲಿ ಆ್ಯಂಡೆಕ್ಸ್ ಅನ್ನುವಂಥ ಒಂದು ಬ್ರೌಸರ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡೆಕ್ಸ್ ಮ್ಯಾಪ್, ಆ್ಯಂಡೆಕ್ಸ್ ಟ್ಯಾಕ್ಸಿ, ಆ್ಯಂಡೆಕ್ಸ್ ಈಟ್ಸ್, ಈ ಥರ. ಆ್ಯಂಡೆಕ್ಸ್ ಮ್ಯಾಪ್ ಅನ್ನುವಂಥದ್ದು ಇಡೀ ರಷ್ಯಾದಲ್ಲಿ ಎಲ್ಲರೂ ಯೂಸ್ ಮಾಡ್ತಕ್ಕಂಥ ಒಂದೇ ಮ್ಯಾಪ್. ಈ ಮ್ಯಾಪಲ್ಲಿ ಪ್ರತಿಯೊಂದು ಬಸ್, ಟ್ಯಾಕ್ಸಿ, ಕಾರ್ ಯಾವುದೇ ಆಗಲಿ ಎಲ್ಲೆಲ್ಲಿ ಓಡಾಡ್ತಿರುತ್ತೆ, ಎಷ್ಟು ನಿಮಿಷದಲ್ಲಿ ಬರುತ್ತೆ, ಎಲ್ಲ ಇನ್ಫಾರ್ಮೇಷನ್ನು ಆ ಒಂದು ಮ್ಯಾಪಲ್ಲಿ ತೋರಿಸ್ತಾ ಇರುತ್ತೆ. ಅಷ್ಟು ಒಂದು GPS ಅಳವಡಿಕೆಯಿಂದ ಅಷ್ಟು ಡೆವಲಪ್ ಮಾಡಿದ್ದಾರೆ ಮ್ಯಾಪ್ನ. ನಾವು ನಮ್ಮ ಯೂನಿವರ್ಸಿಟಿಗೆ ಹೋಗೋಕ್ಕೆ 5 ಮತ್ತು 52 ಅನ್ನೋಂಥ ಬಸ್. ಈ ಬಸ್ಸಲ್ಲಿ ನಾವು ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು ಎಲ್ಲ ತೋರಿಸ್ತಾ ಹೋಗ್ತೀವಿ. ಫ್ರೆಂಡ್ಸ್, ಇಲ್ಲಿರುವಂಥ ರಷ್ಯನ್ ಬಸ್ಗಳಲ್ಲಿ ಯಾವುದೇ ರೀತಿಯಾದ ಕಂಡಕ್ಟರ್, ಟಿಕೆಟ್ ಕಲೆಕ್ಟರ್ ಯಾರೂ ಇರೋದಿಲ್ಲ. ಬಸ್ಸಲ್ಲಿ ಡ್ರೈವರ್ ಒಬ್ಬರೇ ಇರ್ತಾರೆ. ನಮಗೆ ಆಲ್ಮೋಸ್ಟ್ ಆಲ್ ರಷ್ಯಾದಲ್ಲಿರೋರಿಗೆ ಒಂದು ಬ್ಯಾಂಕ್ ಕಾರ್ಡ್ ಇರುತ್ತೆ. ಈ ಥರ ಬ್ಯಾಂಕ್ ಕಾರ್ಡ್, ಅಲ್ಫಾ, ಟಿ ಬ್ಯಾಂಕ್ ಅಥವಾ VTB, ಸಿಬರ್ ಬ್ಯಾಂಕ್ ಅಂತ. ಆ ಬ್ಯಾಂಕ್ ಕಾರ್ಡ್ನ ನಾವು ಇಲ್ಲಿ ಪ್ರೆಸ್ ಮಾಡಿದರೆ ಈ ಥರ ರೈಟ್ ಮಾರ್ಕ್ ಬರುತ್ತೆ. ಬಂದರೆ ನಮ್ಮ ಟಿಕೆಟ್ ಕಟ್ಟಂಗೆ 37 ರೂಬಲ್ ಕಟ್ಟಾಗುತ್ತೆ. ಈ 37 ರೂಬಲಲ್ಲಿ ನಾವು ಬಸ್ಸಲ್ಲಿ ಎಲ್ಲಿಂದ ಹತ್ಕೊಂಡು ಕೊನೆ ಸ್ಟಾಪ್ವರೆಗೂ ಅಡ್ಡಾಡ್ಬೋದು. ಇನ್ ಕೇಸ್ ನಮ್ಮ ಹತ್ರ ಕಾರ್ಡ್ ಇಲ್ಲದೆ ಇದ್ದರೆ ನಾವು ಇಲ್ಲಿ ಡ್ರೈವರ್ ಇರ್ತಾರೆ, ಡ್ರೈವರ್ಗೆ ಬಂದು ಕ್ಯಾಶ್ನ ಕೊಡ್ಬೋದು. ಕ್ಯಾಶ್ ಕೊಟ್ಟು 37 ಸೇಮ್ ಎಷ್ಟು ಕೊಡ್ತೀವೋ ಅಷ್ಟೇ ಪೇ ಮಾಡಿಬಿಟ್ಟು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಸೊ ಅಲ್ಲಿರ್ತಕ್ಕಂಥ ಒಂದು JCB ಯೂಸರ್ ಕಾಣ್ತಿದೆ ಅಲ್ಲ, ಇದು ರೋಡಲ್ಲಿ ಬಿದ್ದಿರ್ತಕ್ಕಂಥ ಸ್ನೋನ ಎತ್ತಿ ಹಾಕೋದು. ರೋಡ್ನ ಕ್ಲೀನ್ ಮಾಡೋಕ್ಕೆ ಈ ಯೂಸರ್ ಹೆಲ್ಪ್ ಮಾಡ್ತಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಒಂದು ಸೋವಿಯತ್ ರಷ್ಯಾದಲ್ಲಿ ಭಾಳಷ್ಟು ಕಾರ್ಗಳಿದೆ. ಎಲ್ಲ ಕಾರ್ಗಳು ಎಷ್ಟು ನಿಶಬ್ದವಾಗಿ, ಒಂದು ಹಾರ್ನ್ ಸೌಂಡ್ ಇಲ್ಲದೆ ಎಷ್ಟು ಡಿಸ್ಟೆನ್ಸಿಂದ ನಿಂತಿದೆ ಸಿಗ್ನಲ್. ಇದು ಟ್ರಾಮ್. ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಯಾವ ಥರ, ಅದೇ ಥರ ಈ ಟ್ರಾಮ್ಗಳು ಈ ಸಿಲಾಬಸ್ಗಳಲ್ಲಿ. ಈ ಟ್ರಾಮ್ ಮೂವ್ ಆಗೋದು ವಿತೌಟ್ ಫ್ಯೂಯಲ್, ಎಲೆಕ್ಟ್ರಿಸಿಟಿಯಿಂದ. ಪ್ರತಿಯೊಂದು ಸ್ಟ್ರೀಟಲ್ಲೂ
ಒಂದು ಪೊಲೀಸ್ ವ್ಯಾನ್, ಇಬ್ಬರು ಪೊಲೀಸ್ ಆಫೀಸರ್ಸ್ ಇರ್ತಾರೆ ಪ್ರತಿಯೊಂದು ಸ್ಟೇಷನಲ್ಲೂ, ಪ್ರತಿಯೊಂದು ಸ್ಟ್ರೀಟಲ್ಲೂ. ಯಾವುದೇ ರೀತಿಯಾದಂಥ ಆಕ್ಸಿಡೆಂಟ್ ಅಥವಾ ದುರ್ಘಟನೆ ಏನೋ ಒಂದು ನಡೆದ್ರು ಆನ್ ದಿ ಸ್ಪಾಟ್ ರೋಡ್ನ ಕ್ಲಿಯರ್ ಮಾಡ್ತಾರೆ. ಇಲ್ಲಿ ಆಕ್ಸಿಡೆಂಟ್ ಏನಾದರೂ ಆದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ಒಂದು ಪೊಲೀಸ್ ವೆಹಿಕಲ್, ಒಂದು ಆಂಬ್ಯುಲೆನ್ಸ್ ಬಂದು ಅದನ್ನ ಕ್ಲಿಯರ್ ಮಾಡ್ತಾರೆ. ಇದು ಮೊಬೈಲಲ್ಲಿ ಬಸ್ ಎಲ್ಲಿದೆ, ನಾವು ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಚೆಕ್ ಮಾಡೋದನ್ನ ತೋರಿಸ್ತೀವಿ. ಸೊ ನಮ್ಮ ಒಂದು ಟೆಲಿಫೋನಲ್ಲಿ ಆ್ಯಂಡೆಕ್ಸ್ ಅನ್ನೋ ಒಂದು ಆ್ಯಪ್ ಇದೆ, ಆ್ಯಂಡೆಕ್ಸ್ ಮ್ಯಾಪ್. ಆ್ಯಂಡೆಕ್ಸ್ ಮ್ಯಾಪಲ್ಲಿ ಟ್ರಾನ್ಸ್ಪೋರ್ಟ್ ಅಂತ ಒತ್ತಿದಾಗ ಸುತ್ತಮುತ್ತ ಎಷ್ಟು ಬಸ್ ಓಡಾಡ್ತಿರುತ್ತೆ ಕಾಣ್ತಿರುತ್ತೆ. ಸೊ ಇಲ್ಲಿ 12 ನಂಬರ್ ಬಸ್ ಓಡಾಡ್ತಿದೆ. ಇವಾಗ ನೆಕ್ಸ್ಟು ಒಂದು 12 ನಂಬರ್ ಬಸ್ ಬರ್ತಾ ಇದೆ, ಆ ಸಿಗ್ನಲಲ್ಲಿದೆ. ಆ ಬಸ್ ಇಲ್ಲಿ ಬಂತು. ಈ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಇವಾಗ ನಾವು. ಕಾರ್ಡ್ ಮುಖಾಂತರ ಪೇ ಮಾಡ್ಬೋದು. ಅದಿಲ್ಲದೆ ಇದ್ದರೂ ಇಲ್ಲಿ ಕಾಯಿನ್ಸ್ ಇರುತ್ತೆ. ಕಾಯಿನ್ಸ್ನ ಇಲ್ಲಿ ಹಾಕಿದರೆ ಟೋಟಲ್ 50 ರೂಪಾಯಿಸ್ ಆಗುವಷ್ಟು ಕಾಯಿನ್ಸ್ ಹಾಕಿ ಪೇ ಮಾಡಿದರೆ ನಮಗೆ ಟಿಕೆಟ್ಸ್ ಬರುತ್ತೆ. ಈ ಒಂದು ಬಸ್ ಸ್ಕೂಲ್ ವ್ಯಾನ್. ಬೇತಿ ಅಂದರೆ ರಷ್ಯನಲ್ಲಿ ಚಿಲ್ಡ್ರನ್ಸ್ ಅಂತ. ಸೊ ಇದು ಸ್ಕೂಲ್ ವ್ಯಾನ್. ಅಂಬಾಸೇಡ್ರ್ ಕಾರು ಓಪನ್ನೇ ಮಾಡಿಲ್ಲ ಅಂಕಲ್ಗಳು, ಹಂಗೆ ಬಿಟ್ಟವ್ರೆ. ಸ್ನೋವಲ್ಲಿ ಮುಚ್ಚಾಕೊಂಡು ಹೋಗೈತೆ. ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ಈ ಒಂದು ವಿಡಿಯೋದ ಕಂಟೆಂಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಕಂಟೆಂಟ್ ಜೊತೆ ಸಿಗ್ತೀನಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.